ನೈನಿ ದೃಷ್ಟಿಲಿ ನೀವು ಬದುಕಿದ್ದಂಗೆ ಅಲ್ವಾ? ಯಾಕಂದ್ರೆ ಅವಳಿಗೆ ಮಾತ್ರ ಕಾಣಿಸ್ತೀರ. ಅವಳ ಮಾತು ನಿಮಗೆ ಕೇಳಿಸುತ್ತೆ. ಅವಳಿಗೋಸ್ಕರ ನೊಂದ್ಕೋತೀರ. ಹೌದಮ್ಮ, ಜಾಸ್ಮಿನ್ ಜೊತೆ ನಿಶ್ಚಿತಾರ್ಥಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತಿರ್ಬೇಕಾದ್ರೆ ಜೋರ ಗಾಳಿ ಬೀಸ್ತು. ನೀವೇ ಬಂದ್ರಿ ಅಂತ ಅನ್ಕೊಂಡೆ. ನೈನಿ ಹಿಂದೆ ತಿರುಗಿ ಗಾಬರಿಯಿಂದ ನೋಡ್ತಿದ್ದಾಗ ನಾನು ಕೂಡ ನೀವದೆಲ್ಲಿದ್ದೀರಾ ಅಂತ ತುಂಬಾ ಆಸೆಯಿಂದ ನನ್ನ ಕಣ್ಗೂ ಕಾಣಿಸ್ತೀರಾ ಅಂತ ನೋಡ್ತಿದ್ದೆ. ನೀವು ಅವಳಿಗೆ ಮಾತ್ರ ಕಾಣಿಸ್ತಿದ್ದೀರಾ. ನನಗಂತೂ ಯಾವತ್ತೂ ಕಾಣಿಸ್ಲಿಲ್ಲ ಅಮ್ಮ. ಸುಕುಮಾರಿ ಅಂತ ನೈನಿಗೋಸ್ಕರ ನೀನು ಈ ರೀತಿ ಬರ್ತಿದೆಯಲ್ಲಮ್ಮ. ನಮ್ಮಮ್ಮನ ಹಾಗೆ ಈ ಮಗನಿಗೋಸ್ಕರ ಹೆತ್ತ ತಾಯಿಯಾಗಿ ಈ ಮನೆನ ಪಾಲಿಸೋ ದೇವತೆ ತರ ನಿಮ್ಮ ಮಗನ ಲಾಲಿಸೋ ಅಮ್ಮನಾಗೆ ಒಂದ್ಸಲ ಬಂದು ನೈನಿನ ಗೆಲ್ಸಿ ಅಮ್ಮ. ಒಂದೇ ಒಂದ್ಸಲ ತನ್ನ ಪ್ರಾಣನೇ ಪಣಕ್ಕಿಡೋ ಅಮಾಯಕಿ ನೈನಿನ ಈ ಸೂರ್ಯದೇವರ ವಂಶಕ್ಕೆ ಮಹಾರಾಣಿ ಅಂತ ನಿರೂಪಿಸ್ಬೇಕಮ್ಮ. ನೀವು ನನಗೆ ಕಾಣಿಸ್ಬೇಕು ಅಂತ ನೈನಿ ಪ್ರಯತ್ನ ಮಾಡದೇ ಇರ್ಬೋದು, ಆದ್ರೆ ನಮಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಅವಳಿಗೋಸ್ಕರ ನೀವು ಬರ್ತೀರಾ ಅಂತ ಆಸೆಯಲ್ಲಿ ಈ ದೀಪ ಬೆಳಗಿಸ್ತೀನಮ್ಮ. ಯಾಕಮ್ಮ, ಯಾಕೆ ದೀಪ ಬೆಳಗ್ತಾ ಇಲ್ಲ? ನನಗೆ ಕಾಣಿಸ್ಬಾರ್ದು ಅಂತ ಕತ್ಲಲ್ಲೇ ಮರೆ ಹಾಕ್ತೀರಾ ಅಮ್ಮ? ಚಿಕ್ಕವಾಗ ನಾವು ಆಡ್ತಿದ್ದ ಆಟನ ಮತ್ತೆ ನೀವು ಆಡ್ತಿದ್ದೀರಲ್ವಾ? ಆದ್ರೆ ಈಗ ನೀವು ಕಾಣಿಸ್ತಿಲ್ಲ ಅಷ್ಟೇ. ನನ್ನನ್ನು ಹೆದರ್ಸಕ್ಕಂತಾನೆ ಬರ್ತಿದ್ಯಾ? ಬಾರೆ, ನಿನ್ನ ಬೀಳ್ಸಿ ಒದ್ದಾಡೋ ಥರ ಮಾಡದೆ ಹೋದ್ರೆ ನನ್ನ ಹೆಸರು ಜಾಸ್ಮಿನೇ ಅಲ್ಲ.
ಬಾರೆ ನಿಂದೊಂದು ಕೈ ನೋಡ್ಕೋತೀನಿ. ಅಯ್ಯೋ, ಏನಾಯ್ತು ಜಾಸ್ಮಿನ್ ಅಮ್ಮೋರೆ? ಇಡಿಯಟ್, ನನ್ನ ಕಾಲ್ ಸುಡ್ತೀಯಾ? ನೀವು ಚೀಟಿ ಸುಟ್ಟಿದ್ದೀರಾ ಅಂದ್ರೆ ಎಲ್ಲರೂ ನಂಬ್ತಾರೆ. ನಾನ್ ನಿಮ್ ಕಾಲ್ ಸುಟ್ಟಿದ್ದೀನಿ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಸುಡೋದಂದ್ರೆ ಬೆಂಕಿ ಹಚ್ಚೋದಷ್ಟೇ ಅಲ್ಲ, ಬಿಸಿಯಾಗಿರೋದು ಏನು ಹಾಕೋದು ಸುಟ್ಟು ಹೋಗುತ್ತೆ. ಹಾಯಾಗಿ ಹಾಲು ಕುಡ್ದು ಮಲ್ಗದ್ ಬಿಟ್ಟು ಈ ಕೆಟ್ಟ ಯೋಚನೆ ಯಾಕೆ ಮಾಡ್ತೀರಾ ಅಮ್ಮೋರೆ? ಹೇ, ನಾನೇನ್ ಮಾಡ್ದೆ? ನಾನು ಕೆಳಗೆ ಬೀಳ್ಬೇಕು ಅಂತ ಕಾಲ್ ಅಡ್ಡ ಇಟ್ರಿ ಅಲ್ವಾ? ಆದರೆ ಬೀಳಲ್ಲ. ಯಾಕಂದ್ರೆ ನಾನು ಇದನ್ನು ಹಿಡ್ಕೊಂಡು ಬರ್ತಿರ್ಬೋದು, ಆದರೆ ಯಾವಾಗಲೂ ನನ್ನ ಕೈ ಹಿಡ್ಕೊಂಡಿರೋದು ವಿಶಾಲಾಕ್ಷಮ್ಮ ತಾಯಿ. ತಾಯಿ ಇಲ್ಲದೆ ಇರೋಳು ಆ ಅಮ್ಮನವ್ರನ್ನಾದ್ರೂ ನಂಬು. ಬುದ್ಧಿ ಮಾತ್ರ ಅಲ್ಲ, ಭವಿಷ್ಯ ಕೂಡ ಬದಲಾಗುತ್ತೆ. ತುಂಬಾ ಜಾಸ್ತಿ ಮಾಡ್ತಿದ್ಯಾ ನೀನು. ಜಾಸ್ತಿ ಮಾಡ್ತಿರೋದು ನೀನು. ಕೇಳ್ದೇನೆ ಯಜಮಾನ್ರ ಕೋಣೆಯಲ್ಲಿ ಹೂವಿಡೋದು, ಕೇಳಿದ್ರೆ ಸಾಕ್ಷಿ ಇಲ್ದೇ ಇರೋ ಥರ ಎಲ್ಲ ಸುಟ್ಟಾಕೋದು ನೀನು. ಏನು ಹೆದರ್ಸ್ತಿದ್ಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನೀನೇನು ಮಾಡಬೇಕು ಅಂತಿದ್ಯೋ ಮಾಡು. ಒಳ್ಳೇದು ಮಾಡಿದ್ರೆ ಒಳ್ಳೇದೆ, ಆದರೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡಿದ್ರೆ ನೀನು ಅನ್ಕೊಂಡು ಹಾಗೆ ಮಾಡಕ್ಕೆ ಬಿಡಲ್ಲ. ನೆನ್ಪಿಟ್ಕೊ. ಸದ್ಯಕ್ಕೆ ನೀನು ಆರಾಮಾಗಿ ಮಲ್ಕೋ. ಕೆಟ್ಟ ಆಲೋಚನೆ ಮಾಡಿ ನಿದ್ರೆ ಹಾಳು ಮಾಡ್ಕೋಬೇಡ. ಆಂಗ್ಲದಲ್ಲಿ ಏನಂತಾರೋ ಗೊತ್ತಿಲ್ಲ, ಅದಕ್ಕೆ ಕನ್ನಡದಲ್ಲಿ ಹೇಳ್ತಿದ್ದೀನಿ. ಶುಭರಾತ್ರಿ. ಶಿಟ್! ನಿನ್ನಲ್ಲಿ ಉಕ್ಕಿ ಹರಿತಿರೋ ಉತ್ಸಾಹನ ಮದ್ವೆ ದಿನನೇ ಕಡಿಮೆ ಮಾಡ್ಬಿಡ್ತೀನಿ. ವೇಟ್ ಅಂಡ್ ಸಿ. ಏಯ್, ಅಯ್ಯೋ ಯಜಮಾನ್ರೆ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮನೂ ಹೇಗೆ ಮಾಡ್ತಿದ್ರು. ತಕ್ಷಣ ತಣ್ಣೀರ್ ಸಿಗದಿದ್ದಾಗ ಈ ಥರನೇ ಚಪ್ಪರಿಸ್ಬೇಕು ಯಜಮಾನ್ರೆ. ಚಪ್ಪರಿಸ್ಬೇಕಾ? ಅಂದ್ರೆ ಅದೇ ಸುಟ್ಟಿರೋ ಬೆರಳು ಬಾಯಿಲಿಟ್ಕೊಂಡ್ರೆ ಉರಿಯಲ್ಲ. ಬಾಯಿ ಸುಟ್ಟೋದ್ರು ಕೂಡ ಇದೇ ರೀತಿ ಬಾಯಲ್ಲಿ ಬಾಯಿ ಇಡ್ತಾರಾ? ಹಲೋ, ಏಯ್ ಮೆಂಟಲ್. ಹಾ, ಏನ್ ಯಜಮಾನ್ರೆ? ಮೆಂಟಲ್ ಅಂತ ಕರೆದ್ರೆ ಮಾತ್ರ ನೀನ್ ತಿರುಗೋದಾ? ನೀವ್ ಹಾಗೆ ಕರೆದ್ರೆ ಚೆನ್ನಾಗಿರುತ್ತೆ ಯಜಮಾನ್ರೆ. ಚೆನ್ನಾಗ್ ಅನ್ಸುತ್ತಂದ್ರೆ
ಚೆನ್ನಾಗಿರುತ್ತೆ ಅಂದ್ರೆ ಹೇಗೆ ಹೇಳಿ? ನೀನೀಗ ಸುಮ್ಮನೆ ನಾಚ್ಕೊಳ್ದೆ ನನ್ಗೆ ಅರ್ಥ ಆಗೋ ಥರ ಹೇಳು. ಚೆನ್ನಾಗಿರುತ್ತೆ ಅಂದ್ರೆ ನೀವು ನನ್ನ ಮೆಂಟಲ್ ಅಂತ ಹಾ ಕೋಪ ಮಾಡ್ಕೊಳ್ದೆ ಮುದ್ದಾಗಿ ಕಳಿತಿದ್ದೀರಾ ಅನ್ಸುತ್ತೆ ಯಜಮಾನ್ರೆ. ಮುದ್ದಾಗಿ ಅಂದರೆ ಮುದ್ದು ಕೊಟ್ಟಂಗ? ಮತ್ತೆ ಹೇಗೆ? ಹಾ ಅದು ಹಾ ಆಕಾಶದಲ್ಲಿರೋ ಚಂದ್ರ ಹೇಗಿರ್ತಾನೆ ಯಜಮಾನ್ರೆ? ಬೆಳ್ಳಿಗೆ ಬೆಳ್ಳಿಗೆನೆ ಹಾ. ಹೇಗಿರ್ತಾನೆ ಅಂತ. ಮುದ್ದಾಗಿರ್ತಾನಲ್ವಾ? ಹಾಗೇನೆ ನೀವು ನನ್ನ ಮೆಂಟಲ್ ಅಂತ ಕರೆದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಎಲ್ಲ ಚೆನ್ನಾಗಿ ಹೇಳ್ತೀಯಾ, ಒಂದನ್ನು ಮಾತ್ರ ಹೇಳಲ್ಲ. ಏನದು ಯಜಮಾನ್ರೆ? ಯಾವಾಗಲೂ ಏನೋ ಒಂದು ಟೆನ್ಷನಲ್ಲಿರ್ತೀಯ, ಅದು ಏನೇನೋ ಪ್ರಯತ್ನ ಮಾಡ್ತಿರ್ತೀಯ. ಇಷ್ಟಕ್ಕೂ ನೀನು ಅದೇನು ಮಾಡಬೇಕು ಅಂತಿದ್ಯಾ ನನಗೂ ಸ್ವಲ್ಪ ತಿಳಿಸ್ತೀಯ ನೀನು? ತುಂಬ ಸಲ ಕೇಳಿದ್ದೀನಿ, ಹೇಳಲಿಲ್ಲ. ಈ ಸಲ ಹೇಳ್ದೇ ಇದ್ರೆ ನನ್ನ ಮೇಲೆ ಆಣೆ ಅಷ್ಟೆ. ಅಯ್ಯೋ, ಇನ್ಯಾವತ್ತೂ ಹಾಗೆ ಹೇಳ್ಬೇಡಿ. ನನ್ನ ಪ್ರಯತ್ನ, ನನ್ನ ಕೆಲಸ, ನನ್ನ ಉದ್ದೇಶ ಎಲ್ಲ ಒಂದೇ ಗುರಿಗೋಸ್ಕರ ಕೆಲಸ ಮಾಡುತ್ತೆ ಯಜಮಾನ್ರೆ. ಕೇವಲ ನಿಮ್ಮನ್ನು ಕಾಪಾಡ್ಕೊಳ್ಳೋದು ಒಂದೇ. ಅಮ್ಮ, ಮಾಡಬೇಕಾಗಿರೋ ಕಾರ್ಯದಲ್ಲಿ ಅನಿಷ್ಟಗಳು, ತೊಂದರೆಗಳು ಆಗ್ತಾನೇ ಇದೆ. ನಡೆದಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳಿದು ಮುಂದೆ ಹೆಜ್ಜೆ ಇಡಬೇಕು ಜಗದೀಶ್. ಇವಾಗ ಏನ್ ಮಾಡ್ಬೇಕು ಮಾಮ್? ಇನ್ನು ಹೇಳೋಕ್ ಏನಿದೆ ಆಂಟಿ? ಗುಡ್ ನೈಟ್ ಹೇಳಿ ಹೋಗ್ ಮಲ್ಕೊಳ್ಳೋದು. ನಾಳೆ ಸೂರ್ಯೋದಯಕ್ಕೂ ಮುಂಚೆ ಕುಲದೇವತೆ ವಿಶಾಲಕ್ಷಮ್ಮ ದೇವಿಗೆ ನೈವೇದ್ಯ ಅರ್ಪಿಸ್ಬೇಕಲ್ವಾ? ಹೌದು ಅಹಲ್ಯ, ಸರಿಯಾಗಿ ಹೇಳಿದೆ. ಕುಡಿಯೋರು ನಿಜನೇ ಹೇಳ್ತಾರಲ್ವಾ? ಏನೋ ಪರಶು ಸಹವಾಸ ಮಾಡಿ ನೀನು ಅವನ ಥರನೇ ಆಗ್ಬಿಟ್ಟಿದ್ಯಾ? ಅಕ್ಕಿ ರೊಟ್ಟಿ ಅಂತೂ ಚೆನ್ನಾಗಿ ತಿಂದ್ರಿ, ಮತ್ತೆ ಬೈಗುಳನು ತಿಂತೀರಾ? ಸರಿ ಹೋಯ್ತು, ನಿನ್ ಕೆಲ್ಸ ನೀನ್ ನೋಡ್ಕೋ. ನಾನ್ ಮಾಡೋದು ಏನೂ ಇಲ್ಲ, ಎಲ್ಲ ಅಮ್ಮನವರೇ ನೋಡ್ಕೋತಾರೆ. ನೈವೇದ್ಯ ಮಾಡಿ ಅಮ್ಮನವ್ರಿಗಿಟ್ಮೇಲೆ ಮಿಕ್ಕಿದ ಪ್ರಸಾದನ ಮದ್ವೆ ಆಗೋ ಹುಡ್ಗ ಹುಡ್ಗಿ ತಿನ್ಬೇಕು. ಹೆತ್ತ ತಾಯಿ ತಿನ್ನಿಸ್ಬೇಕು, ಆದರೆ ಗಾಯತ್ರಿ ದೇವಿ ಇಲ್ವಲ್ಲ? ನಾನು ಇದೀನಲ್ಲ ರೀ. ಪಾಪ ಜಾಸ್ಮಿನ್ಗೂ ಅಮ್ಮ ಇಲ್ಲ, ಈಗ ಅತ್ತೆ ಅಮ್ಮ ನಾನೇ ಅಲ್ವಾ? ಇಬ್ಬರಿಗೂ ನೀನೇ ತಿನ್ನಿಸ್ಬಿಡು, ಅದಕ್ಕೆ ಕೆಲಸ ಆಗೋಗತ್ತೆ. ಧುರಂಧರ, ಈ ಕಾರ್ಯನ ಪಕ್ಕದಲ್ಲೇ ಕೂರಿಸಿ ಮಾಡಿಸು. ಮದುಮಗನ್ನ ಮದುಮಗಳನ್ನ ಬೇರೆ ಬೇರೆ ಕಡೆ ಕೂರಿಸಿ ಪೂಜೆ ಮಾಡಿಸಿ ನೈವೇದ್ಯನ ಸಮರ್ಪಿಸಿ ಪ್ರಸಾದನ ತಿನ್ನಿಸ್ಬೇಕು. ಗಾಯತ್ರಿ ದೇವಿ ಫೋಟೋ ಪಕ್ಕದಲ್ಲಿ ಇಟ್ಕೊಂಡು ಅಮ್ಮನ ನೆನೆಸ್ಕೊಂಡು ಅಮ್ಮನವ್ರ ಪ್ರಸಾದನ ವಿಶಾಲ್ ಸ್ವೀಕರಿಸ್ಬೇಕು. ಅದಕ್ಕೆ ಬೆಳಗ್ಗೆನೇ ಎದ್ದು ಪ್ರಸಾದ ರೆಡಿ ಮಾಡಿ. ನೈವೇದ್ಯ ಅಂದ್ರೆ ನೈನಿನೇ ಮಾಡ್ಬೇಕು ಬಾವ. ಹೌದು ಮಾವ, ಇದು ಅದ್ಭುತ ಅನ್ನೋ ತರ ಇರುತ್ತೆ ನಮ್ ನೈನಿ ಮಾಡಿದ್ರೆ. ವಿಶಾಲ್ ಜಾಸ್ಮಿನ್ ತಿನ್ಬೇಕಾಗತ್ತೆ ಅಂತ ಇವಳು ಪ್ರಸಾದ ಮಾಡ್ತಾಳೋ ಇಲ್ವೋ? ಇವಳು ಮಾಡಿದಾಳೆ ಅಂದ್ರೆ ಅಮ್ಮವ್ರಿರ್ಲಿ, ವಿಶಾಲು ಜಾಸ್ಮೀನು ತಿನ್ನಲ್ಲ. ಹೇಳ್ತಿದ್ದೀನಿ ಕೇಳು. ಹಾಗೆ ಯಾಕೆ ಮಾಡ್ತೀನಿ ನಾನು? ಅಮ್ಮನವ್ರಿಗೆ ನೈವೇದ್ಯ ಅರ್ಪಿಸ್ತಿದ್ದೀವಿ ಅಂದರೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು.
ನೈನಿ, ನಿನ್ನ ಭಕ್ತಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲಮ್ಮ. ಶ್ರದ್ಧೆ ಇದ್ಯಾ ಹಾಗಾದ್ರೆ? ಇದೇ ಅಮ್ಮೋರೆ. ಪ್ರಸಾದ ಕೊಡುವಾಗ ನಂಬಿಕೆ ಇಲ್ಲ ಅಂತ ಕೆಟ್ಟದಾಗಿ ಮಾತಾಡ್ ವಿಶಾಲ್ ಯಜಮಾನ್ರು ಈ ದಿನ ಅಮ್ಮನವ್ರ ಪ್ರಸಾದ ತಿನ್ನೋ ಸಂದರ್ಭ ಬಂದಿದೆ ಅಂದರೆ ನಾನು ಸಂತೋಷ. ಏನ್ ಬ್ರೋ ಇದು? ತುಂಬಾ ಇರಿಟೇಟಿಂಗ್ ಆಗಿದೆ. ಸೈಲೆನ್ಸ್. ಅಕ್ಷತೆ ಕಾಳು ಹಾಕಿ ಮಮ್ಮ ಅಂದರೆ ಸಾಕು. ಮದುವೆ ಆಗೋದು ಮುಖ್ಯ. ಸರಿ ನಡಿ. ಬಾ ಕೂತ್ಕೋ. ಹಾ, ನೈವೇದ್ಯ ಇಟ್ಟಿದ್ರಾ? ನಮ್ ನೈನಿ ತಗೊಂಡ್ ಬರ್ತಿದ್ದಾಳೆ ಮಾವ. ಅಮ್ಮ, ನಿನಗೆ ನೈವೇದ್ಯಕ್ಕೋಸ್ಕರ ಪ್ರಸಾದ ತಗೊಂಡು ಬರ್ತಾ ಇದ್ದೀನಿ. ಯಜಮಾನ್ರು ಜಾಸ್ಮಿನ್ ಅವರು ಇದನ್ನು ತಿಂತಾರಾ ಇಲ್ವಾ ಅಂತ ಯೋಚನೆ ಮಾಡಿಲ್ಲ. ವಿಶಾಲಾಕ್ಷಮ್ಮ ತಾಯಿ, ನಿನ್ನ ಪ್ರಸಾದನ ಸ್ವೀಕರಿಸೋದೇ ಮಹಾಭಾಗ್ಯ. ಭಕ್ತಿ ಇಲ್ದಿರೋ ಯಜಮಾನ್ರು ತಿಂತಾರೆ ಅನ್ನೋ ನಂಬಿಕೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನೀನೇ ನನ್ನ ಜೊತೇಲಿದ್ದು ನನಗೆ ದಾರಿ ತೋರಿಸು ತಾಯಿ. ನೈನಿ, ನಿಂಗೋಸ್ಕರ ಎಲ್ರೂ ಕಾಯ್ತಿದ್ದಾರೆ, ಬಾ. ಅಮ್ಮ ನಯನಿ, ಅಮ್ಮನವ್ರಿಗೆ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸು. ಹಾಗೆ ಆಗಲಿ. ನಾನು ನಿನ್ನನ್ನೇ ನಂಬಿದ್ದೀನಮ್ಮ. ನಡೆಯೋ ಈ ಮದ್ವೆನ ತಡೀತೀಯೋ, ನಡೀತಿರೋ ನನ್ನ ಮದ್ವೆನ ಉಳಿಸ್ತೀಯೋ ನಿನ್ನಿಷ್ಟ. ಆದರೆ ಯಜಮಾನ್ರಿಗೆ ಏನೂ ಆಗದೆ ಇರೋ ಥರ ನೋಡ್ಕೋ ಅಮ್ಮ.
ನಿನ್ ಮೇಲೆ ನಂಬಿಕೆ ಇಲ್ಲದೆ ಹೋದ್ರು ಐ ಮೀನ್ ಈ ದೇವರಿಗೆ ಫಸ್ಟ್ ಟೈಮ್ ಪೂಜೆ ಮಾಡಿದ್ದೀನಿ. ನಾನು ಅನ್ಕೊಂಡಿರೋ ಹಾಗಾಗಬೇಕು. ಐ ಮೀನ್ ನನ್ನ ಮದುವೆ, ವಿಶಾಲ್ ಸಾವು, ನೈನಿ ಮನೆ ಬಿಟ್ಟು ಹೋಗೋದು. ವಿಕ್ರಾಂತ್, ಹಾ ಅಜ್ಜಿ. ವಿಶಾಲ್ ರೂಮಲ್ಲಿ ನಿನ್ನ ಅತ್ತೆ ವಲ್ಲಭ ಇದ್ದಾರೆ. ಈ ಪ್ರಸಾದ ತಗೊಂಡು ಕೊಟ್ಬಾ. ಆಯ್ತು. ಇಲ್ಲಿ ಕೊಡಿ ಅದಕ್ಕೆ. ಅತ್ತಿಗೆ ಅಂತಿದೆಯಲ್ಲ ವಿಕ್ರಾಂತ್. ಏನೋ ಹಾಗೆ ಬಂದ್ಬಿಡ್ತು. ಮದ್ವೆಗ್ ಬಂದೋರ್ ಮುಂದೆ ಇದೇ ತರ ಹೇಳ್ಕೊಂಡು ತಿರ್ಗಾಡ್ಬೇಡ. ಹೇಳ್ದೆ ಹೋದ್ರೂ ನಿಜ ಎಲ್ರಿಗೂ ಗೊತ್ತಲ್ವಾ ಅಕ್ಕ? ನೀನೊಬ್ಳು ಬಾಕಿ ಇದ್ದೆ, ಇನ್ನೂ ಯಾಕೆ ಮಾತಾಡಿಲ್ಲ ಅಂತ ಅನ್ಕೊಂಡೆ. ವಿಕ್ರಾಂತ್, ನೀನ್ ಹೋಗು. ಮುಂದೆ ಏನ್ ನಡೆಯುತ್ತೋ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಹೋಗು. ಸರಿ ಅದಕ್ಕೆ. ವಾವ್, ಕೂತ್ಕೋ. ವಿಶ್ ಸೂಪರ್ ಕಾಣಿಸ್ತಾ ಇದ್ಯಾ. ಕೂತ್ಕೋ ವಿಶ್. ಬ್ರೋ ಬ್ರೋ ಪ್ರಸಾದ ಕೊಡೋಕೆ ಹೇಳಿದ್ರು. ವಾವ್, ಪ್ರಸಾದನಾ? ನೀನೇನು ತಿಂದಿಲ್ಲ ತಾನೇ? ಬ್ರೋ ಮದುವೆ ನನಗಲ್ಲ, ವಿಶಾಲ್ ಬ್ರೋಗೆ. ಹಾಂ, ನೈನಿ ಮಾಡಿದಾಳೆ ಅಂದರೆ ಜೋಲ್ ಸುರ್ಸ್ಕೊಂಡು ತಿಂತೀಯಲ್ಲ. ಅದ್ರಲ್ಲಿ ಡೌಟ್ ಇಲ್ಲ ಬ್ರೋ, ಆದ್ರೆ ಇದು ಅಮ್ನೋರ್ ಪ್ರಸಾದ ಅಲ್ವಾ? ವಿಶಾಲ್ ಬ್ರೋ ತಿನ್ನೋದೆ ಇವತ್ತಿನ ಸ್ಪೆಷಲ್. ಎಂಜಾಯ್. ನಯನಿ, ಪ್ರಸಾದನ ಜಾಸ್ಮಿನ್ ಮುಂದೆ ಇಡು. ಹಾಗೆ ಆಗ್ಲಿ. ಜಾಸ್ಮಿನ್ ಅಮ್ಮೋರೆ, ಅಮ್ನೋರ್ ಪ್ರಸಾದ ಕಣ್ಗೊತ್ಕೊಂಡು ತಿನ್ನಿ. ಮೊದಲನೇ ತುತ್ತನ್ನ ನಿಮ್ ತಾಯಿನ ನೆನ್ಪು ಮಾಡ್ಕೊಂಡು ತಿನ್ನು ಜಾಸ್ಮಿನ್. ಎರಡನೇ ತುತ್ತನ್ನ ನಾನ್ ತಿನ್ನಿಸ್ತೀನಿ. ಬೇಗ ತಿನ್ನಿ ಅಮ್ಮೋರೆ. ಅವಳು ತಿಂತಾಳೆ ಬಿಡು, ನೀನ್ ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ? ಹೌದು, ಇದೇನು ಯಾವತ್ತೂ ಇದ್ರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿನ್ ಕೈ ರುಚಿ ಅದ್ಭುತವಾಗಿರುತ್ತೆ ನಯನಿ. ಪ್ರಸಾದ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ. ಅಹಲ್ಯ ಹೇಳ್ತಾಳೆ ಅಂದಮೇಲೆ ಅದ್ಭುತವಾಗೇ ಇರುತ್ತೆ. ಅಮ್ನವ್ರ ದಯೆ, ಕರುಣೆ, ಅನುಗ್ರಹ ಎಲ್ಲ ಈ ಪ್ರಸಾದದಲ್ಲೇ ಇರುತ್ತಮ್ಮ. ಹೌದು ಯಜಮಾನ್ರೆ, ಅದರಲ್ಲಿ ತುಂಬಾನೇ ಇದೆ. ತುಂಬ ಅಂದರೆ ಇನ್ನೇನಿದೆ? ವಿಶಾಲ್ ಯಜಮಾನ್ರು ತಿಂತಾರೆ ಅಂತಲ್ಲ, ಜಾಸ್ಮಿನ್ ಅಮ್ಮೋರು ತಿಂತಾರೆ ಅಂತ ತುಂಬಾ ವಿಶೇಷವಾಗಿ ಮಾಡಿದ್ದೀನಿ. ಸ್ಪೆಷಲ್ ಆಗಿ ಮಾಡೋದಂದ್ರೆ ಏನು? ಸಮಥಿಂಗ್ ಇಸ್ ರಾಂಗ್. ತಿನ್ನಿ ಅಮ್ಮೋರೆ. ನೀವು ತಗೊಂಡು ಬಂದಿದ್ದು ಹೂ ಥರನೇ. ನಾನು ಕೂಡ ಪವಿತ್ರವಾದ ಪ್ರಸಾದನ ಅಮ್ಮನವ್ರ ಹತ್ರ ಇಟ್ಟು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಇವಳೇನು ನಾವು ತಂದಿರೋ ಹೂ ಬಗ್ಗೆ ಮಾತಾಡ್ತಾಳೆ? ಏನಾದ್ರೂ ಬೆರೆಸಿದಾಳ? ತಿನ್ನು ಜಾಸ್ಮಿನ್. ನಿಮ್ ತಾಯಿನ ನೆನೆಸ್ಕೋ. ಪರಲೋಕದಲ್ಲಿರೋ ನಿಮ್ ತಾಯಿಗೆ ನಮಸ್ಕಾರ ಮಾಡಿ ಸ್ವಾಹ ಮಾಡು. ಸ್ವಾಹ. ನೀವು ತಿಂದ್ಮೇಲೆ ವಿಶಾಲ್ ಬ್ರೋನು ತಿನ್ಬೇಕು. ಬೇಗ ತಿನ್ನಿ. ಆದಷ್ಟು ಬೇಗ ಪೂರ್ತಿ ತಿನ್ನಬೇಕು. ಇವಳನ್ನ ಮಾಡೋ ಪ್ಲಾನ್ ಮಾಡಿದಳ. ನೋ ಡೌಟ್ ಅವಳ ಕಣ್ಣಲ್ಲೂ ಮಾತಲ್ಲೂ ದ್ವೇಷ ಕಾಣಿಸ್ತಾ ಇದೆ. ಶಿ ಕಿಲ್ಸ್ ಮೀ. ಇವಾಗ ನೀನ್ ತಿಂತೀಯೋ ಇಲ್ವೋ? ಅಹಲ್ಯ,
ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನೀನ್ ಮೊದಲು ಇಲ್ಲಿಂದ ಹೋಗು. ನಾನೇನ್ ಮಾಡ್ದೆ ಅಕ್ಕ? ತಿನ್ನಲ್ವಾ ಅಂತ ಕೇಳ್ದೆ. ನೀನ್ ಹೋಗ್ತೀಯಾ ಇಲ್ವಾ? ನಿನ್ನಿಷ್ಟ. ನನ್ಗೂ ಇದನ್ನೆಲ್ಲ ನೋಡೋ ಮನ್ಸಿಲ್ಲ ಬಿಡು. ಹೋಗು. ನೀನಿದ್ರೇನೆ ಆಗೋದು ಅನ್ಕೊಂಡಿದ್ಯಾ? ಕಮಾನ್ ಜೆಸ್ಸಿ, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ, ಬೇಗ ತಿನ್ನು. ರೆಡಿ? 1 2 3. ಏನಮ್ಮ, ಇದು ಗೇಮ್ ಅಲ್ಲ, ಅವಸರ ಮಾಡಬೇಡಿ. ತಡ ಮಾಡಿದ್ರೆ ಒಳ್ಳೆ ಮುಹೂರ್ತ ಹೋಗುತ್ತೆ ಕಣವ. ಈಗ ತುಂಬಾ ಒಳ್ಳೆ ಮುಹೂರ್ತ ಇದೆ, ತಿನ್ಬೇಕು. ಶಾಸ್ತ್ರಿಗಳ ಮೊಮ್ಮಗಳೇ ಹೇಳ್ತಿದ್ದಾಳೆ, ಇನ್ಯಾಕ್ ತಡ ಮಾಡ್ತಿದ್ಯಾ? ತಿನ್ನು ಜೆಸ್ಸಿ. ಪಾಪ ತಾಯಿ ಇಲ್ದಿರೋ ಹುಡುಗಿ ಅವ್ರನ್ನ ನೆನ್ಪು ಮಾಡ್ಕೊಂಡು ಸುಮ್ಮನಾದ್ಲೇನೋ. ನಾನೇ ತಿನ್ನಿಸ್ತೀನಿ ಬಿಡಿ. ತಿನ್ನು ಜಾಸ್ಮಿನ್. ತಿನ್ನು ಜಾಸ್ಮಿನ್, ನಿಂಗೇನೆ, ತಿನ್ನು. ಜಾಸ್ಮಿನ್ ತಿನ್ನು. ನೋ. ಬ್ರೋ ಕೂತ್ಕೋ. ವಿಶ್, ದಿಸ್ ಇಸ್ ಫಾರ್ ಯು. ಬಿಸಿ ಇರ್ಬೋದೇನೋ ಅತ್ತೆ? ಫಾಸ್ಟಾಗಿ ಬಾಯೊಳಗಡೆ ಹಾಕೋತಾನ ಏನು? ಇಲ್ವಲ್ಲ ಬ್ರೋ, ಸ್ವಲ್ಪ ನೋಡ್ಕೊಂಡು ತಿನ್ನು. ಹಾ ಬ್ರೋ, ಮಾಮ್ ಬರ್ಬೇಕಲ್ವಾ? ಅವ್ರು ಬೇರೆ ಕೆಲಸದಲ್ಲಿ ಇರ್ತಾರೆ, ನೀನು ತಿನ್ನು. ಇರುವಲ್ಲ ಬಾ. ಗಬಗಬ ಅಂತ ತಿನ್ನೋದಿಕ್ಕೆ ಅದೇನ್ ಬಿರಿಯಾನಿನಾ? ವಿಶಾಲಾಕ್ಷಮ್ಮನವ್ರ ಪ್ರಸಾದ. ವಿಶ್, ಗಾಯತ್ರಿ ಅತ್ತಿಗೆ ಫೋಟೋಗೆ ನಮಸ್ಕಾರ ಮಾಡಿ ಮನಸ್ಫೂರ್ತಿಯಾಗಿ ಮಾಡ್ಕೋತಾ ಇರೋ ಈ ಮದ್ವೆಗೆ ನಿನ್ನ ಒಪ್ಪಿಗೆ ಇರ್ಲಿ ಅಂತ ನಮ್ ಜೋಡಿಗೆ ಆಶೀರ್ವಾದ ಮಾಡು ಅಂತ ಬೇಡ್ಕೋ. ಜೋಡಿ ಅಂದ್ರೆ ಯಾರು? ಓ, ಜಾಸ್ಮಿನ್ ವಿಶಾಲ್ ಅಲ್ವಾ? ಅದನ್ನ ಕ್ಲಿಯರ್ ಆಗಿ ಹೇಳಿಯತ್ತೆ. ಜಾಸ್ಮಿನ್ ಅಲ್ಲ ಅಂದ್ರೆ ಇನ್ಯಾರಿದ್ದಾರೆ ವಲ್ಲಭ? ಇನ್ನು ಎಷ್ಟು ಜನ ಜೊತೆ ಮದ್ವೆ ಮಾಡಿಸ್ತಾರೆ ಹೇಳು? ಅಂದ್ರೆ ನೈನು ಜೊತೆ ಆಗಿರೋ ಮದ್ವೆನೇ ಅಲ್ಲ. ಹಾ, ಸರಿಯಾಗಿ ಹೇಳ್ದೆ ಬಿಡು. ನಾವೇನಾದ್ರೂ ಹೇಳಿದ್ರೆ ಅವಳು ತಾಳಿನ ಹೊರಗಡೆ ತೆಗೆದು ಶೋ ಆಫ್ ಮಾಡ್ತಾಳೆ. ನಮ್ಮ ಅಮೆರಿಕನಲ್ಲಿ ಹೀಗೆಲ್ಲ ಇಲ್ಲ, ಗೊತ್ತಾ? ನಿಮ್ಮ ಕತೆ ಬೇರೆ. ಮೊದಲು ಇಲ್ಲಿ ಕತೆ ನೋಡಿ. ಅತ್ತೆ, ಕೆಳಗಡೆ ಏನು ತುಂಬಾ ಶಬ್ದ ಬರ್ತಾ ಇದೆ. ಅತ್ತಿಗೆ, ಜಾಸ್ಮಿನ್, ಹಾಸಿನಿ, ವಿಕ್ರಾಂತ್ ಎಲ್ರೂ ಇರೋವಾಗ ಅಷ್ಟು ಮಾತ್ರ ಗಲಾಟೆ ಆಗಲ್ವಾ ಹೇಳು? ಮೊದಲು ಅತ್ತಿಗೆ ಫೋಟೋಗೆ ನಮಸ್ಕಾರ ಮಾಡು. ಬ್ರೋ, ಏನ್ ಬೇಡ್ಕೋತಿದ್ಯಾ? ಜೋರಾಗಿ ಹೇಳು. ಅಯ್ಯೋ, ಕೋರ್ಟಲ್ ಸಾಕ್ಷಿ ಹೇಳ್ತಿದ್ದಾನಾ? ಏನು ಅಗತ್ಯ ಇಲ್ಲ ವಿಶ್, ನೀನು ಮನ್ಸಲ್ಲೇ ಬೇಡ್ಕೋ ಸಾಕು. ಅಮ್ಮ, ಮದುವೆ ಏನೋ ನಡೀತಿದೆ, ಆದರೆ ಮನಸ್ಫೂರ್ತಿಯಿಂದ ಆಗ್ತಿಲ್ಲ ಅಂತ ನನ್ನ ಮನಸ್ಸಿಗೆ ಮಾತ್ರ ಗೊತ್ತು. ನನ್ನ ನೋವೇನು ಅಂತ ನೈನಿಗೆ ಅರ್ಥ ಆದರೆ ಚೆನ್ನಾಗಿರುತ್ತಮ್ಮ. ಆದರೆ ಅವಳು ಅರ್ಥ ಮಾಡ್ಕೋತಿಲ್ಲ. ನಾನು ಏನು ಮಾಡಲಿ?
ಜಾಸ್ಮಿನ್, ಏನಾಯ್ತು ನಿನ್ಗೆ? ಅಮ್ನೋರ್ ಪ್ರಸಾದನ ಹೀಗ್ಯಾಕ್ ಚೆಲ್ದೆ? ಅದು 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 ಪ್ರಸಾದನಾ? ವಿಶಾಲಾಕ್ಷಮ್ಮನವ್ರ ಪ್ರಸಾದ ತಾನೇ ನಿನಗ್ ತಿನ್ನು ಅಂತಿರೋದು? ಅದು ಅದು ಪ್ರಸಾದ ಅಲ್ಲ, ಪ್ರಸಾದ ಅಲ್ಲ. ವಾಟ್ಸ್ ರಾಂಗ್ ವಿತ್ ಹರ್? ಇಸ್ ಶಿ ಕ್ರೇಜಿ? ಏನಾಯ್ತು ಜಾಸ್ಮಿನ್, ಯಾಕೆ ಹೀಗಾಡ್ತಾ ಇದೆಯಾ? ನಾನ್ ತಿನ್ನಲ್ಲ, ನಾನ್ ತಿನ್ನಲ್ಲ. ನಾನೇ ಅಲ್ಲ, ನೀವು ಯಾರು ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ಇದರಲ್ಲಿ ವಿಷ ಇದೆ, ಇದರಲ್ಲಿ ವಿಷ ಇದೆ, ಇದರಲ್ಲಿ ವಿಷ ಇದೆ, ಇದರಲ್ಲಿ ವಿಷ ಇದೆ. ದೇವ್ರೆ, ಯಾರು ಬಿಡಿಸಿದ್ದಾರೆ? ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ ಅತ್ತೆ ಅನ್ಕೊಂಡಿದ್ರೆ ನಿನ್ ಪ್ರಾಣ ತೆಗಿಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ ಜೆಸ್ಸಿ? ಇನ್ಯಾರು? ಈ ನೈನಿನೇ, ಈ ನೈನಿನೇ, ಈ ನೈನಿನೇ, ಈ ನೈನಿನೇ, ಈ ನೈನಿನೇ. ಇವಳೆ ನನ್ನ ಮರ್ಡರ್ ಮಾಡಕ್ ನೋಡ್ತಿದ್ದಾಳೆ. ಜಾಸ್ಮಿನ್, ಅನಾವಶ್ಯಕವಾಗಿ ಅಪರಾಧ ಹೊರಿಸ್ಬೇಡ. ನೈನಿ ನಿನ್ನ ಯಾಕೆ ಸಾಯಿಸ್ಬೇಕು ಅನ್ಕೋತಾಳೆ? ಯಾಕೆ ಅಂದ್ರೆ ನೈನಿಗೆ ನಮ್ಮ ಮದ್ವೆ ನಡೆಯೋದು ಇಷ್ಟ ಇಲ್ಲ. ನನ್ನ ಎಂಗೇಜ್ಮೆಂಟ್ ಹಾಳು ಮಾಡಿದ್ದು ನೀವೆಲ್ಲರೂ ನೋಡಿದಿರಲ್ವಾ? ಈಗ ಒಂದೇ ಸರಿ ನನ್ನ ಸಾಯಿಸೋಕೆ ಇದ್ರಲ್ಲಿ ವಿಷ ಬೆರೆಸಿದಾಳೆ. ಜೆಸ್ಸಿ, ವಾಟ್ ಆರ್ ಯು ಟಾಕಿಂಗ್? ಎಸ್ ಬ್ರೋ, ನೋಡು ಅವಳ ಕಾನ್ಫಿಡೆನ್ಸ್, ಅವಳ ಕೊಬ್ಬು, ವಿಷ ಬೆರೆಸಿ ಎಷ್ಟು ಕೂಲಾಗಿದ್ದಾಳೆ ನೋಡು. ಏಯ್, ಬಾಯ್ಲಿ. ಏನೇ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಅಮ್ಮೋರೆ. ಇದರಲ್ಲಿ ವಿಷ ಬೆರೆಸಿದ್ಯಾ? ಅದು ಬಿಟ್ಟು ಎಲ್ಲನೂ ಹಾಕಿದ್ದೀನಿ ಅಮ್ಮೋರೆ. ಅಂದ್ರೆ ಹಾಲು, ಸಕ್ಕರೆ, ಏಲಕ್ಕಿ, ರವೆ. ಏಯ್, ಸಾಕು. ನಾನ್ ಕೇಳಿದ್ದು ವಿಷ ಬೆರೆಸಿದ್ಯಾ ಇಲ್ವಾ ಅಂತ. ನನ್ಗಂತ ಕೆಟ್ಟ ಬುದ್ಧಿ ಎಲ್ಲ ಇಲ್ಲ ಅಮ್ಮೋರೆ. ಅವಳ ಮಾತನ್ನ ನಂಬೇಡಿ ಆಂಟಿ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನೈನಿ ಸುಳ್ಳು ಹೇಳಲ್ಲ. ನಿಜ ಹೇಳಿದಾಳೆ ಅಂತ ಗ್ಯಾರಂಟಿ ಏನು? ಹಾಗಾದ್ರೆ ಇದ್ರಲ್ಲಿ ವಿಷ ಬೆರೆಸಿದಾಳೆ ಅನ್ನೋ ಗ್ಯಾರಂಟಿ ಏನಿದೆ ಅಲ್ವಾ? ಹಾಗಾದ್ರೆ ಆ ಪ್ರಸಾದನ ನೈನಿಗೆ ತಿನ್ನಕ್ ಹೇಳಿ. ಕೆಳಗ್ ಬಿದ್ದಿರೋ ಪ್ರಸಾದನ ನಮ್ ನೈನಿಗೆ ತಿನ್ನು ಅಂತ ಹೇಳ್ತೀಯಾ? ಹಾಗಂತ ಅವಳು ತಪ್ಪಿಸ್ಕೊಳ್ಳಕ್ಕೆ ಬೇರೆ ದಾರಿ ಇಲ್ವಲ್ಲ. ಏ ನೈನಿ, ನೆಲದ ಮೇಲೆ ಬಿದ್ದಿರೋ ಪ್ರಸಾದನ ಈಗ ನೀನೇ ತಿನ್ಬೇಕು. ನೀನ್ ಮಾಡಿರೋದು ಎಲ್ರೂ ಹೇಳೋ ಹಾಗೆ ರುಚಿಯಾಗಿದ್ಯಾ ಇಲ್ಲ ವಿಷ ಬೆರ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ಬೇಕು. ತಿನ್ನೋ. ತಿಲೋತ್ತಮ, ನೈನಿನ ಅವಮಾನಿಸ್ತಿದ್ಯಾ? ಅವಮಾನ ಮಾಡ್ತಿಲ್ಲ ರೀ, ಜಾಸ್ಮಿನ್ಗಿರೋ ಅನುಮಾನಕ್ಕೆ ಪರೀಕ್ಷೆ ಮಾಡ್ತಿದ್ದೀನಿ. ಒಂದು ವೇಳೆ ವಿಷ ಇದ್ರೆ ಬೆರ್ಸಿರೋ ನೈನಿನೇ ಸತ್ತು ಹೋಗ್ತಾಳೆ. ತಿನ್ನೋ. ಅಮ್ಮೋರೆ, ಅಮ್ಮನವ್ರ ಪ್ರಸಾದನ ಕೆಳಗೆ ಬೀಳ್ಸೋದು ಮಹಾಪಾಪ. ಪ್ರಸಾದನ ಯಾವತ್ತೂ ಕೆಳಗೆ ಬೀಳಿಸ್ಬಾರ್ದು. ನೀವು ನನ್ನ ತಿನ್ನು ಅಂತ ಪರೀಕ್ಷೆ ಮಾಡ್ತಿರೋದಕ್ಕೆ ತಿಂತೀನಿ. ಯಾಕಂದರೆ ಇದು ನಾನು ಮಾಡಿರೋದು, ನಾನು ತಗೊಂಡು ಬಂದಿರೋದು.
ಏನದೆಲ್ಲ? ನೈನಿಗೇನೂ ಆಗ್ಲಿಲ್ಲ. ಈಗ ನೊರೆ ಬರುತ್ತೆ, ಆಮೇಲೆ ಬಾಯಲ್ಲಿ ರಕ್ತ ಬರುತ್ತೆ. ನೈನಿ, ನೀನೀಗ ಕೆಳಗ್ ಬಿದ್ದು ವಿಲ ವಿಲ ಅಂತ ಒದ್ದಾಡು. ವಿಷ ಇದೆ ಅಂತ ಜೋರ ಕೂಗಾಡ್ತಾಳೆ ಈ ಮುಳ್ಮೀನು. ನೈನಿ ತಿನ್ಲಲ್ವಾ? ವಿಷ ಇದ್ದಿದ್ರೆ ಕಣ್ಮೇಲಾಗೆ ಬಾಯಿಂದ ನೊರೆ ಬರ್ಬೇಕಿತ್ತು. ಸುಮ್ನೆ ಅನುಮಾನ ಪಟ್ಟು ಪ್ರಸಾದನ ನೆಲಕ್ಕೆ ಚೆಲ್ಲಿಬಿಟ್ಟೆಲ್ಲ ಜಾಸ್ಮಿನ್. ಇಷ್ಟಕ್ಕೂ ನಂಗೆ ಅರ್ಥ ಆಗಿದ್ದೇನು ಅಂದ್ರೆ, ವಿಶಾಲಕ್ಷಮ್ಮ ತಾಯಿ ಆ ಮುಳ್ಮಿನ್ ಜಾಸ್ಮಿನ್ ಕಲಿ ಹೀಗೆಲ್ಲ ಮಾಡ್ಸಿದ್ರೇನೋ. ಯಾಕಂದ್ರೆ ಇಲ್ಲಿ ಪ್ರಸಾದನ ನೈನಿ ತಿನ್ಲು, ಅಲ್ಲಿ ವಿಶಾಲ್ ತಿಂತಾನೆ. ಕರೆಕ್ಟಾಗಿ ಮ್ಯಾಚಿಂಗ್. ಅರ್ಥ ಆಯ್ತಾ? ದೇವರ ಲೀಲೆ. ಸ್ವಲ್ಪ ಯೋಚನೆ ಮಾಡಿ. ಪ್ರಾಯಶ್ಚಿತ್ತ ಅಂತ ಸುಮ್ಮನೆ ಹೇಳೋಲ್ಲ. ಅತ್ತೆ, ವಿಶಾಲ್ ಏನು ದೊಡ್ಡಮ್ಮನ ಫೋಟೋ ಕಡೆನೆ ನೋಡ್ಕೊಂಡಿದ್ದಾನಲ್ಲ? ವಿಶ್, ಆತೆ ಪ್ರಸಾದ ಆರೋಗ್ತಿದೆ ನೋಡು, ತಿನ್ನು. ಮಾಮ್ ಬರ್ಬೇಕಲ್ವಾ ಅತ್ತೆ? ಹಾ, ಹೋಗಿರೋರು ಹೇಗೆ ಬರ್ತಾರೆ ವಿಶಾಲ್? ಈ ಅಮ್ಮ ಇವತ್ತು ಬರಲಿಲ್ಲ ಬಿಡು ಬ್ರೋ. ನಾಳೆನ ನಾಡಿದ್ದ ಬರ್ತಾರೆ ಅನ್ನೋ ಥರ ಹೇಳ್ತಿದ್ಯಾ? ಅದೇ ನಮ್ಮಮ್ಮ ಯಾವಾಗ ಬರ್ತಾರೆ ಅಂತ. ಕೆಳಗಡೆ ಜಾಸ್ಮಿನ್ ಜೊತೆ ಇದ್ದಾರೆ. ನೀನು ತಿನ್ನು ಬ್ರೋ. ವಿಶ್, ಒಳ್ಳೆ ಮುಹೂರ್ತ ಮೀರ್ ಹೋಗೋಕ್ ಮುಂಚೆನೆ ತಿನ್ಬೇಕಂತೆ. ತಿನ್ನು, ಏನೂ ಆಗಲ್ಲ. ಆದ್ರೆ ಮಾಮ್ ತಿನ್ನಿಸ್ತೀನಿ ಅಂತ ಹೇಳಿದ್ರತ್ತೆ. ನಾನ್ ತಿನ್ನಿಸ್ಲಾ ವಿಶಾಲ್? ನೀನ್ ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿರೋದು ಬೇಡ ಅಂದ್ರು. ಜಾಸ್ಮಿನ್ಗೆ ತಿಲೋತ್ತಮ ಅಕ್ಕನೇ ತಿನ್ನಿಸ್ತಾರಂತೆ. ಇಲ್ಲಿ ತಾಯಿಗೋಸ್ಕರ ವೇಟ್ ಮಾಡ್ತಿರೋ ಮಗನ್ಗೆ ನಾನ್ ತಿನ್ನಿಸ್ತೀನಿ. ನೀವು ಅಮ್ಮ ಅಲ್ಲ, ಚಿಕ್ಕಮ್ಮ. ಅರ್ಥ ಆಯ್ತಾ? ಅದಲ್ಲ ವಲ್ಲಭ. ಮೊದ್ಲಿನಿಂದ ಹೋಗಿ ಹೋಗೋ. ಇರಿ ಚಿಕ್ಕಮ್ಮ. ಮಾಮ್ ಬರೋದು ತಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮುಹೂರ್ತದ ಟೈಮಿಗೆ ತಿನ್ಬೇಕು ಅಂತ ಅತ್ತೆ ಹೇಳ್ತಿದ್ದಾರೆ. ನನ್ನನ್ನು ಹೆತ್ತ ತಾಯಿ ಏನೋ ನಡೆಯೋದು ನೋಡ್ತಾ ಇದ್ದಾರೆ. ನಡೆಯೋದು ನಡಿಲೇಬೇಕು ಅಂದರೆ ನೀವೇ ನನಗೆ ಈ ಪ್ರಸಾದ ತಿನ್ನಿಸ್ಬೋದು. ವಿಶ್, ಅಹಲ್ಯಾಗೆ ತಾಯಿ ಸ್ಥಾನ ಕೊಡ್ತಿದ್ಯಾ? ಪಾಪ, ಎಲ್ರೂ ಇವ್ರಿಗೆ ಏನಾದ್ರೂ ಒಂದು ಬೈತಾನೆ ಇರ್ತಾರೆ ಅತ್ತೆ. ಯಾವ ಶುಭ ಕಾರ್ಯಕ್ಕೂ ಬರಕ್ ಬಿಡಲ್ಲ. ಇವ್ರಿಗೆ ಯಾವ ಕೆಲಸನೂ ಮಾಡಕ್ ಬಿಡಲ್ಲ. ಇದೇನ್ ಪೂಜೆ ಅಲ್ವಲ್ಲ, ಒಂದೇ ಒಂದು ತುತ್ತು ತಿನ್ಸೋದಷ್ಟೇ ಅಲ್ವಾ? ಚಿಕ್ಕಮ್ಮ ಬನ್ನಿ.